ಪರ್ಫೆಕ್ಟ್ ರುಚಿ ಚಾನೆಲ್ಗೆ ಸ್ವಾಗತ. ಮಾವಿನ ಹಣ್ಣಿನ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಹಾಕಿ ಡಿಫ್ರೆಂಟ್ ಆಗಿ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು, ನಾನು 100 ಗ್ರಾಮ್ ಆಗೋಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ, ಮತ್ತೆ ಸಕ್ಕರೆ, ಮತ್ತೆ 1.5 ಕಪ್ಪಷ್ಟು ಹಾಲು ತಗೊಂಡಿದ್ದೀನಿ, ಕಾಯಿಸಿ ಹಾರಿಸಿರೋ ಹಾಲು, ಮತ್ತೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ, ಮತ್ತೆ ತುಪ್ಪ, ಮತ್ತೆ ಸ್ವಲ್ಪ ಒಂದು 4 ಏಲಕ್ಕಿ ತಗೊಂಡಿದ್ದೀನಿ. ಮಾಡೋದು ಯಾವ ರೀತಿ ಅಂತ ನೋಡೋಣ. ಮತ್ತೆ ಒಂದು ಚೆನ್ನಾಗಿ ಹಣ್ಣಾಗಿರುವಂತ ಮಾವಿನ ಹಣ್ಣು ತಗೊಂಡಿದ್ದೀನಿ. ಈ ಮಾವಿನ ಹಣ್ಣ ಪಲ್ಪ್ ತಗೊಂಡ್ಬಿಡೋಣ. ಇವಾಗ ಮಾವಿನ ಹಣ್ಣಿನ ಪಲ್ಪ್ ಎಲ್ಲ ತೆಗ್ದಾಗಿದೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ. ನೋಡಿ, ಮ್ಯಾಂಗೋ ಪಲ್ಪ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಆಗಿದೆ. ಇವಾಗ ಕೇಸರಿ ಹಾಕಿಟ್ಟಿದ್ನಲ್ಲ ಹಾಲಿನ ಜೊತೆ, ಅದು ಕಲರ್ ಬಿಟ್ಕೊಂಡಿದೆ, ಕೇಸರಿ ಕಲರ್ ಎಲ್ಲ ಬಿಟ್ಕೊಂಡಿದೆ ನೀಟಾಗಿ. ನೋಡಿ, ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಪ್ಯಾನ್ ಬಿಸಿ ಆದ್ಮೇಲೆ ತುಪ್ಪ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ತುಪ್ಪನೂ ಬಿಸಿ ಹಾಕ್ತಾ ಇದೆ. ಇವಾಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೊಂಡು ಹುರ್ಕೊಳ್ಳೋಣ. ಇದು ಸ್ವಲ್ಪ ಗೋಡಂಬಿ ಎಲ್ಲ ಗೋಲ್ಡನ್ ಬ್ರೌನ್ ಬರಲಿ. ಈ ದ್ರಾಕ್ಷಿ ಎಲ್ಲ ದಪ್ಪ ಆಗುತ್ತೆ, ದಪ್ಪಗಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಆಗೋದು. ನೋಡಿ, ನೀವು ಕೇಸರಿ ಬಾತಿಗೆ ಸಫಿಷಿಯೆಂಟ್ ಆಗಿ ತುಪ್ಪ ಹಾಕಬೇಕು. ನೀವು ಎಷ್ಟು ತುಪ್ಪ ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೇಸರಿ ಬಾತು. ಆ ಕೇಸರಿ ಬಾತ್ ಜೊತೆ ಮಾವಿನ ಹಣ್ಣಿನ ಫ್ಲೇವರ್ ಬೆರೆತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ಟ್ರೈ ಮಾಡಿ ಮನೆಯಲ್ಲಿ. ನೋಡಿ, ಆಗಿದೆ. ನೋಡಿ, ದ್ರಾಕ್ಷಿ ಎಲ್ಲ ದಪ್ಪಗಾಗಿದೆ. ಇದು ಕರೆಕ್ಟಾಗಿ ಆಗಿದೆ. ಬ್ರೌನ್ ಕಲರ್ ಹಾಕ್ತಾ ಇದೆ, ಲೈಟ್ ಬ್ರೌನು. ಅಂದರೆ ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದನ್ನ ಈ ಬೌಲ್ಗೆ ತಕ್ಕೊತಾ ಇದ್ದೀನಿ ನಾನು. ಇವಾಗ ಇದೇ ಪಾನ್ಗೆ ರವೆ ಹಾಕೊಳ್ಳೋಣ. ರವೆ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು. ರವೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಸೀದೋಗ್ಬಾರ್ದು. ಇದು ಸ್ವಲ್ಪ ರವೆ ಬ್ರೌನಿಶ್ ಬರಬೇಕು. ನೀಟಾಗಿ ರವೆ ಹುರ್ಕೊಂಡ್ರೆ ನಿಮಗೆ ಕೇಸರಿ ಬಾತು ಕರೆಕ್ಟಾಗಿ ಬರುತ್ತೆ, ಪರ್ಫೆಕ್ಟಾಗಿ. ತುಪ್ಪ ಹಾಕ್ಕೊಡಿ. ನೀವು ಎಷ್ಟು ತುಪ್ಪ ಹಾಕೊಂಡ್ರು ಬಂದಿದೆ. ನೀವು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಬೇಕು ರವೆ. ನೋಡಿ, ರವೆ ಹುರಿತಾ ಇದ್ದೀನಿ ತುಪ್ಪ ಹಾಕೊಂಡು. ಒಳ್ಳೆ ಅರೋಮ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಆಗಿದೆ ಒಂದು 80%, ಇನ್ನೊಂದು 20% ಹುರ್ಕೊಳ್ಳೋಣ. ರವೆ ಹುರಿದಾಗಿದೆ. ಇವಾಗ ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಹಾಲು ಹಾಕಿ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ನೀವು 1:3 ತಗೊಬೇಕು. ರವೆ 1 ಗ್ಲಾಸ್ ತಗೊಂಡ್ರೆ 3 ಪಟ್ಟು 4 ಪಟ್ಟು ತಗೊಂಡ್ರು ನಿಮಗೆ ಕೇಸರಿ ಬಾತು ಚೆನ್ನಾಗಿ ಬರುತ್ತೆ. ಇದು ನೀಟಾಗಿ ಗಂಟಾಗಲ್ಲ, ಹಿಂಗೆ ಆಡಿಸ್ಕೊಳ್ಳಿ, ಸರಿ ಹೋಗ್ಬಿಡುತ್ತೆ. ನೀವು ಈ ಚಿರೋಟಿ ರವೆನಲ್ಲಾದರೂ ಮಾಡ್ಬೋದು, ಮತ್ತೆ ಇನ್ನೊಂದು ದಪ್ಪ ರವೆ ಬರುತ್ತಲ್ಲ ಅದರಲ್ಲಾದರೂ ಮಾಡ್ಬೋದು. ನಾನು ಇಲ್ಲಿ ಚಿರೋಟಿ ರವೆನಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಬೆಂದಿದೆ ಎಲ್ಲ ನೀಟಾಗಿ. ಇವಾಗ ರವೆ ಹಾಲು ಎಲ್ಲ ನೀಟಾಗಿ ರವೆ ಹಿಡ್ಕೊಂಡಿದೆ. ನಾವಿವಾಗ ಮಾವಿನ ಹಣ್ಣು ಸೇರಿಸ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ರವೆ ಮತ್ತು ಮಾವಿನ ಹಣ್ಣು ಚೆನ್ನಾಗಿ ಬೇಯಲಿ. ಈ ಥರ ಆಡಿಸ್ತಾ ಇದ್ದೀವಿ.
ನೋಡಿ ನಾನು ಇಲ್ಲಿ ಕಲರ್ ಏನು ಹಾಕಿಲ್ಲ. ಮಾವಿನ ಹಣ್ಣು ಹಾಕಿದ್ರೆ ಆಟೋಮೆಟಿಕಲಿ ಕೇಸರಿ ಕಲರ್ ಬಂದ್ಬಿಡುತ್ತೆ. ಅಂದರೆ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಮಾವಿನ ಹಣ್ಣಿನ ಸೀಸನಲ್ಲಿ ಮಾಡಿಕೊಂಡ್ರೆ ಒಂದೇ ಥರ ಕೇಸರಿ ಬಾತ್ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ. ಡಿಫ್ರೆಂಟಾಗಿ ಮಾಡ್ಕೊತಾ ಇರಬೇಕು. ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ನಾನು ಮಾವಿನ ಹಣ್ಣು ಹಾಕಿ ಮಾಡ್ತಾ ಇದ್ದೀನಿ. ಬಾಳೆಹಣ್ಣು ಹಾಕಿ ಮಾಡ್ಬೋದು, ಮತ್ತು ಅನಾನಸ್ ಮಾಡ್ಬೋದು. ತುಂಬ ವೆರೈಟಿನಲ್ಲಿ ಕೇಸರಿ ಬಾತ್ ಮಾಡ್ಬೋದು. ಅಂದರೆ ದಪ್ಪ ಉರಿ ಇಟ್ಕೊಂಬೇಡಿ, ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಬೆಂದಿದೆ ಎಲ್ಲ ನೀಟಾಗಿ. ಅದು ನೋಡಿ ಮಾವಿನ ಹಣ್ಣು ಫ್ಲೇವರ್ ಎಲ್ಲ ರೆಡಿಯಾಗಿ ಹಿಡಿದಿದೆ. ಇವಾಗ ಕೇಸರಿ ಹಾಕೊಂಡು ಹಾಲು ಇತ್ತಲ್ವಾ, ಕೇಸರಿ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕೇಸರಿ ಹಾಲು ಚೆನ್ನಾಗಿ ಹಿಡಿದಿದೆ ರವೆಗೆ. ಇವಾಗ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಬೇಕಂದ್ರೆ ಜಾಸ್ತಿ ಹಾಕೊಬೋದು. ಈ ಮೆಜರ್ಮೆಂಟಲ್ಲಿ ಹಾಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಸ್ವೀಟ್ ಏನಾದರೂ ನೀವು ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಕರೆಕ್ಟ್ ಅಳತೆ ಪ್ರಕಾರ ತಗೊಂಡಿದ್ದೀನಿ. ಸಕ್ಕರೆ ಹಾಕಿದ್ರೆ ಇದು ಸ್ವಲ್ಪ ತೆಳ್ಳವಾಗುತ್ತೆ, ಆಮೇಲೆ ಸರಿ ಹೋಗ್ಬಿಡುತ್ತೆ. ಹಾರಿದ್ರೆ ಸರಿ ಹೋಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ನೋಡಿ ಕರೆಕ್ಟ್. ಒಂದು 15ರಿಂದ 20 ನಿಮಿಷಕ್ಕೆಲ್ಲ ಮಾಡ್ಬಿಡ್ಬೋದು. ರೆಡಿ ಮಾಡ್ಕೊಂಡ್ರೆ ಒಂದು 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಇದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದು ಒಂದು 5-10 ನಿಮಿಷ ಹಿಡಿಯುತ್ತೆ. ನೋಡಿ ಯಾರಾದರೂ ಬಂದರೆ ಅಥವಾ ನಮಗೆ ತಿನ್ಬೇಕು ಅನ್ಸುತ್ತೆ ಈ ರೀತಿ ಮಾಡ್ಕೊಳ್ಳಿ, ಸ್ಪೆಷಲ್ ಆಗಿರುತ್ತೆ. ನೋಡಿ ಇಷ್ಟು ಒಳ್ಳೆ ಆರಾಮ ಬರ್ತಾ ಐತೆ. ನೋಡಿ ತಳ ಎಲ್ಲ ಬಿಡ್ತಾ ಇದೆ, ಎಲ್ಲೂ ತಳ ಹಿಡಿದಿಲ್ಲ. ಇವಾಗ ಕೇಸರಿ ಬಾತು ಪರ್ಫೆಕ್ಟಾಗಿ ಆಗಿದೆ. ಇವಾಗ ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಮತ್ತು ಇದು ಸ್ವಲ್ಪ ತುಪ್ಪ ಉಳಿಸಿದ್ವಲ್ಲ, ಒಂದು 2-3 ಸ್ಪೂನ್ ತುಪ್ಪ ಲಾಸ್ಟಿಗೆ ಫೈನಲ್ ಆಗಿ ಹಾಕ್ಬಿಡಿ. ಸ್ವಲ್ಪ ಗಟ್ಟಿ ಆಗಿದೆ. ಮತ್ತು ಏಲಕ್ಕಿ ಸಿಪ್ಪೆ ಬಿಡಿಸಿ ಹಾಕ್ಬಿಡಿ. ಲಾಸ್ಟಿಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಸಿಪ್ಪೆ ಬಿಡಿಸಿ ಸ್ವಲ್ಪ ಕುಟ್ಬಿಟ್ಟು ಹಾಕ್ಬಿಡಿ. ನೋಡಿ ಏಲಕ್ಕಿ ಪುಡಿ ಕುಟ್ಟಿ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡಿ ಹಾಕಿದ್ದೀನಿ. ನೋಡಿ ಫೈನಲ್ ಆಗಿ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ರಿ, ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಐತೆ. ಇಷ್ಟೇ, ಬೇಗ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲೂ ತಳೆ ಇಡ್ತಿಲ್ಲ, ನೀಟಾಗಿ ಬಂದಿದೆ. ನೋಡಿ ನೋಡಿ ಫೈನಲ್ ಆಗಿ ಕೇಸರಿ ಬಾತು, ಮ್ಯಾಂಗೋ ಕೇಸರಿ ಬಾತು ರೆಡಿ ಆಗಿದೆ. ನಿಮಗೆ ಬೇಕು ಅಂದರೆ ಲಾಸ್ಟಲ್ಲಿ ನೀವು ಮ್ಯಾಂಗೋ ಸ್ಲೈಸ್ ಮಾಡಿ ಸಣ್ಣ ಸಣ್ಣದಾಗೆ ಹಚ್ಚಿ ಹಾಕೊಬೋದು, ಆಪ್ಷನಲ್ ಅದು. ನಾನು ಇಲ್ಲೇನೂ ಹಾಕಿಲ್ಲ, ನಿಮ್ಗೆ ಬೇಕಂದರೆ ಹಾಕೊಳ್ಳಿ. ನೋಡಿ ಇವಾಗ ರೆಡಿ ಆಗಿದೆ, ಸರ್ವ್ ಮಾಡ್ತಾ ಇದ್ದೀನಿ. ಮ್ಯಾಂಗೋ ಕೇಸರಿ ಬಾತ್ ರೆಡಿ ಆಗಿದೆ, ಸರ್ವ್ ಮಾಡಿದ್ದೀನಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನನಗೆ ಬಾಯಿಗೆ ಇಟ್ಕೊಂಡ್ರೆ ಕರಗ್ತಾ ಇದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.